ನಿಮಗೆ ಗೊತ್ತಾ, ಭಾರತದಲ್ಲಿ ಪ್ರತಿ ವರ್ಷ 4 ಲಕ್ಷಕ್ಕೂ ಹೆಚ್ಚು ಹೊಸ ಕ್ಯಾನ್ಸರ್ ಪ್ರಕರಣಗಳು ವರದಿಯಾಗುತ್ತವೆ. ಆದರೆ ಕ್ಯಾನ್ಸರ್ಗೆ ಮುಖ್ಯ ಕಾರಣವೇನು ಮತ್ತು ಯಾವ ಮುಕ್ತಿಯ ಚಿಹ್ನೆಗಳ ಬಗ್ಗೆ ಗಮನ ಹರಿಸಬೇಕು? ನಮ್ಮ ದೇಹದಲ್ಲಿ ಕೆಲವು ಜೀವಕೋಶಗಳು ಅನಿಯಂತ್ರಿತವಾಗಿ ಬೆಳೆಯಲು ಪ್ರಾರಂಭಿಸಿದ ಕ್ಯಾನ್ಸರ್ ಶುರುವಾಗುತ್ತದೆ. ಸಾಮಾನ್ಯವಾಗಿ ನಮ್ಮ ಜೀವಕೋಶಗಳು ಒಂದು ಕ್ರಮಬದ್ಧ ರೀತಿಯಲ್ಲಿ ಬೆಳೆಯುತ್ತವೆ, ವಿಭಜಿಸುತ್ತವೆ ಮತ್ತು ಸಾಯುತ್ತವೆ. ಆದರೆ ಕೆಲವೊಮ್ಮೆ DNA ಬದಲಾವಣೆಗಳಿಂದಾಗಿ ಒಂದು ಜೀವಕೋಶ ಬೆಳೆಯುವುದನ್ನು ನಿಲ್ಲಿಸಲು ಮರೆತು ಬಿಡುತ್ತದೆ. ಆ ಜೀವಕೋಶಗಳು ಒಂದರ ಮೇಲೊಂದು ಸೇರಿ ಒಂದು ಗೆಡ್ಡೆಯನ್ನು ರೂಪಿಸುತ್ತವೆ. ಎಲ್ಲ ಗೆಡ್ಡೆಗಳು ಕ್ಯಾನ್ಸರ್ ಆಗಿರುವುದಿಲ್ಲ, ಆದರೆ ಕೆಲವು ಹತ್ತಿರದ ಅಂಗಾಂಶಗಳನ್ನು ಆಕ್ರಮಿಸಬಹುದು ಮತ್ತು ದೇಹದ ಇತರ ಭಾಗಗಳಿಗೆ ಹರಡಬಹುದು. ಹಾಗಾದರೆ ಇದಕ್ಕೆ ಸಂಭವಿಸುತ್ತದೆ? ಇದಕ್ಕೆ ಒಂದೇ ಕಾರಣವಿಲ್ಲ. ಇದು ಆನುವಂಶಿಕ ಕಾರಣಗಳಿಂದ, ಅನಾರೋಗ್ಯಿಕ ಜೀವನಶೈಲಿಯಿಂದ, ತಂಬಾಕು, ಮದ್ಯಪಾನ, ವಿಕಿರಣ ಅಥವಾ ಕೆಲವು ಸೋಂಕುಗಳಿಂದವೂ ಆಗಬಹುದು. ಕೆಲವೊಮ್ಮೆ ಇದು ಆಕಸ್ಮಿಕವಾಗಿ ಸಂಭವಿಸುತ್ತದೆ. ಮುಖ್ಯ ಲಕ್ಷಣಗಳ ಬಗ್ಗೆ ಏನು ಹೇಳುತ್ತೀರಿ? ಕ್ಯಾನ್ಸರ್ ಪ್ರತಿ ವ್ಯಕ್ತಿಯಲ್ಲಿ ವಿಭಿನ್ನವಾಗಿ ಕಾಣಿಸಬಹುದು, ಆದರೆ ಕೆಲವು ಸಾಮಾನ್ಯ ಚಿಹ್ನೆಗಳು ಹಂಗಿವೆ. ಕಾರಣವಿಲ್ಲದೆ ತೂಕ ಇಳಿಕೆ, ಅವಯವ ಇದ್ದಕ್ಕಿದ್ದಂತೆ ಸುಸ್ತಾಗುವುದು, ದೇಹದ ಯಾವುದೇ ಭಾಗದಲ್ಲಿ ಗಡ್ಡೆ ಅಥವಾ ತೊಪ್ಪಟ್, ನಿರಂತರ ಕೆಮ್ಮು ಅಥವಾ ನುಂಗಲು ಕಷ್ಟವಾಗುವುದು, ಚರ್ಮದಲ್ಲಿ ಬದಲಾವಣೆಗಳು, ಹೊಸ ಮಚ್ಚೆ ಅಥವಾ ವಾಸಿಯಾಗದ ಹುಮ್ಮು, ಅಸಹ್ಯಗುಳಿ, ಅಸಾಮಾನ್ಯ ರಕ್ತಸ್ರಾವ, ಅಸರರೇದನಂ ವಿಸರ್ಜಿಸಲು ಒಂದು ಪ್ರದೇಶದಲ್ಲಿ ನಿರಂತರ ಇರ್ತೀರಿ. ನೀವು ನೆನಪಿಡಿ, ಆ ಲಕ್ಷಣಗಳು ಕ್ಯಾನ್ಸರ್ ಅಲ್ಲದೆ ಬೇರೆ ಕಾರಣಗಳಿಂದಲೂ ಇರಬಹುದು. ಆದರೆ ಇವುಗಳಲ್ಲಿ ಯಾವುದಾದರೂ ಕೆಲವು ವಾರಗಳಿಗಿಂತ ಹೆಚ್ಚು ಕಾಲ ಕಂಡು ಬಂದರೆ ಅದನ್ನು ನಿರ್ಲಕ್ಷಿಸಬೇಡಿ, ವೈದ್ಯರನ್ನು ಭೇಟಿ ಮಾಡಿ. ಮುಂಚಿತವಾಗಿ ಪತ್ತೆ ಹಚ್ಚುವುದು ಜೀವಗಳನ್ನು ಒಲಿಸುತ್ತದೆ. ಜಾಗೃತರಾಗಿರಿ, ಕಾಳಜಿ ವಹಿಸಿ ಮತ್ತು ಆ ಮಾಹಿತಿಯನ್ನು ಹಂಚಿಕೊಳ್ಳಿ. ಕಂದರೆ ಪುಟ್ಟಾಗಿ ನಾವು ಕ್ಯಾನ್ಸರ್ ವಿರುದ್ಧ ಹೋರಾಡಬಹುದು.